ಗಾಯಕ. ನಿನ್ನ ಗಾಯನ ಚರಿತ್ರಾತ್ಮಕ, ಸಂಗ್ರಹಾತ್ಮಕ. ಇಷ್ಟಕ್ಕೂ ನೀನು ಯಾರು? ನಾನು ಸರ್ವಸಾಕ್ಷಿ. ಸರ್ವಧಿ ಸಾಕ್ಷಿಭೂತಂ ಎಂದು ವೇದದ ನುಡಿ ಇದೆ. ಆ ರೂಪವೇ ನಾನು. ಮತ್ತೆ ನೀನು? ನಾನು ಇತಿಹಾಸ ತಜ್ಞೆ ಆಗಬೇಕೆಂದು ಬಂದೆ. ಹೆಸರು? ನವ್ಯ. ನವ್ಯ ಬಹಳ ಚೆನ್ನಾಗಿದೆ, ಸೊಗಸಾಗಿದೆ. ಇರಲಿ, ಇದುವರೆಗೂ ಎಷ್ಟು ಮಾತ್ರ ತಿಳಿದಿರುವೆ? ನಾನಿನ್ನು ಈ ವಿಷಯದಲ್ಲಿ ನವ್ಯಳೆ. ತಾವು ಕನ್ನಡ ವೈಭವದ ಬಗ್ಗೆ ಸಂಕ್ಷಿಪ್ತವಾಗಿ ಹಾಡಿದ್ದನ್ನೆಲ್ಲ ಸಂಪೂರ್ಣವಾಗಿ ತಿಳಿಸಬೇಕು. ಅಂದರೆ ಈ ಹಾಡಿನ ಸಾರಾಂಶವನ್ನು ಸರ್ವಾಂಶವಾಗಿ ತಿಳಿಸಬೇಕು. ಓಹೋ, ಕರ್ನಾಟಕದ ವೈಭವದ ಬಗ್ಗೆ ತಿಳಿಸಲು ನಾನು ಸರ್ವದಾ ಸಿದ್ಧ. ಯಾವ ವಿಷಯದ ಬಗ್ಗೆ ತಿಳಿಯಬೇಕು ಹೇಳು? ಇಲ್ಲ, ನಿನ್ನ ಶಿಲ್ಪಕಲೆಗೆ ಜಗದಲ್ಲೇ ಸರಿಸಮ ಎಂದು ನೀವೇ ಹಾಡಿದಂತೆ ಕರ್ನಾಟಕದ ಶಿಲ್ಪಕಲಾ ವೈಭವವನ್ನು ತಿಳಿಸುವಿರಾ? ಖಂಡಿತವಾಗಿ. ನೋಡು ನವ್ಯ, ಇದೇ ಬೇಲೂರು. ಧೃತನಾಗವೀಣೆ ಶ್ರುತಿರಮ್ಯಗಾನೆ, ಧೃತನಾಗವೀಣೆ ಶ್ರುತಿರಮ್ಯಗಾನೆ, ಸ್ಮಿತವಿದ್ಯುದುನ್ವೇಷಣೆ. ಧೃತನಾಗವೀಣೆ ಶ್ರುತಿರಮ್ಯಗಾನೆ, ಸ್ಮಿತವಿದ್ಯುದುನ್ವೇಷಣೆ. ಅತಿಮರ್ತ್ಯವಾಣಿ ಗತಿಚಿತ್ರಯಾನಿ, ಅತಿಮರ್ತ್ಯವಾಣಿ ಗತಿಚಿತ್ರಯಾನಿ, ನಟರಸಿಕಾಹ್ಲಾದಿನಿ. ಧೃತನಾಗವೀಣೆ ಶ್ರುತಿರಮ್ಯಗಾನೆ, ಸ್ಮಿತವಿದ್ಯುದುನ್ವೇಷಣೆ. ಆಹಾ, ಭಾವಕಲ್ಪನೆಗೆ ಇದೊಂದು ರೂಪಕಲ್ಪನೆ, ಅಭೂತಪೂರ್ವ. ಹೀಗೆ ಶಿಲ್ಪಕಲಾ ಪ್ರಿಯರಾದ ಚಾಲುಕ್ಯರು, ರಾಷ್ಟ್ರಕೂಟರು ಮುಂತಾದವರು ಕನ್ನಡದ ಹಿರಿಮೆಗೆ ಕನ್ನಡಿ ಹಿಡಿಯುವಂತೆ ಬಾದಾಮಿ ಗುಹೆಗಳು, ಐಹೊಳೆ ಪಟ್ಟದಕಲ್ಲು ಗುಡಿಗೋಪುರಗಳು ನಿರ್ಮಿಸಿ ಧನ್ಯರಾಗಿದ್ದಾರೆ. ಹಾಗಾದರೆ ವಿಜಯನಗರ ಸಾಮ್ರಾಜ್ಯದ ಹಂಪಿ ಶಿಲ್ಪಗಳು? ಅದೊಂದು ರೋಮಾಂಚಕ ಅನುಭವ. ಅಗೋ, ಅಲ್ಲಿ ನೋಡು. ರಾಜಾಧಿರಾಜ ಆಶ್ರಿತ ಸುರಭೂಜ, ಭಾನುಕೋಟಿ ಪ್ರತಾಪ ತೇಜ, ರಾಜ ಲಲಾಮ, ತುಳುವಂಶಾಂಬುದಿ ಸೋಮ, ಸಾಹಿತ್ಯ ಸಮರಾಂಗಣ ಸಾರ್ವಭೌಮ, ದಕ್ಷಿಣಾಪಥೇಶ್ವರ, ಶ್ರೀ 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 ಕೃಷ್ಣರಾಯ ಭೂಪ. ಜೈ ಭವ, ವಿಜಯೀ ಭವ, ದಿಗ್ವಿಜಯೀ ಭವ. ತಿಮ್ಮರಸರೇ, ಇಂದಿನ ಈ ಭುವನ ವಿಜಯದ ಸಭೆಯ ಪ್ರಾಮುಖ್ಯತೆ ಏನು? ಮಹಾರಾಜ, ಈ ಭುವನ ವಿಜಯ ಮಂಟಪ ಇದುವರೆಗೂ ಕವನ ವಿಜಯ ಮಂಟಪವಾಗಿತ್ತು. ಈಗ ನೃತ್ಯ ಗಾನ ಕಲಾ ಮಂಟಪವಾಗಲಿದೆ. ಶ್ರೀರಂಗಪಟ್ಟಣದ ರಾಜಕುಮಾರಿ ತಮ್ಮ ಪಟ್ಟದ ರಾಣಿಯಾದ ಶ್ರೀಮತಿ ತಿರುಮಲಾದೇವಿ ತಮ್ಮ ಸ್ವರಕಲಾ ವೈಭವ ತೋರಿದರೆ,
ತಾವು ಇಷ್ಟಪಟ್ಟಿದ ರಾಣಿ ಶ್ರೀಮತಿ ಚಿನ್ನಾದೇವಿಯವರು ಪದಕಲಾ ವೈಭವವನ್ನು ತೋರಲಿದ್ದಾರೆ. ಸರ್ವಸಾಕ್ಷಿಗಳೇ, ಶಿಲೆಗಳಲ್ಲಿನ ಕಲೆಗಳಲ್ಲಿ ತಲೆಮಾರಿನ ಕಥೆಗಳಿವೆ ಎಂದು ನಾನು ತಿಳಿದಿರಲಿಲ್ಲ. ಅಂದಹಾಗೆ ಈ ಶಿಲ್ಪಗಳಲ್ಲಿ ಹಲವಾರು ಮತಗಳ ಕುರುಹುಗಳು ನಾನು ನೋಡಿದ್ದಾಯಿತು. ಅವು ಜೀವಂತವಾಗಿ ಕಾಣುವ ನಿರ್ಜೀವ ಶಿಲ್ಪಗಳು. ಆದರೆ ಜೀವಂತ ಮಾನವರಲ್ಲಿ ಮತ ಸಾಮರಸ್ಯ, ಉಪದೇಶ ಸ್ವಾರಸ್ಯ ಇದೆ ಎಂದು ಹೇಳಿದರಲ್ಲ, ಅದು ನಿಜವೇ ಅಥವಾ ನಿಮ್ಮ ಕಲ್ಪನೆಯ ಚಾತುರ್ಯದ ಸಾಲುಗಳೇ? ಅಲ್ಲ. ನಡೆ ನವ್ಯ, ನಿನಗೆ ಕರ್ನಾಟಕದ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡಿಸುತ್ತೇನೆ. ನೋಡು, ಇದುವೇ ಅದ್ವೈತ ಮತದ ಶೃಂಗೇರಿ. ಕೇರಳದ ಕಾಲಟಿಯಲ್ಲಿ ಹುಟ್ಟಿ ದೇಶದ 4 ನಿಟ್ಟಿನಲ್ಲೂ ಸಂಚರಿಸಿ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪಿಸಿ ಕಾಶ್ಮೀರ ಪುರವಾಸಿನಿಯಾದ ಶ್ರೀ ಶಾರದಾಂಬೆಯನ್ನು ಶೃಂಗೇರಿಗೆ ಕರೆತಂದು ಸ್ಥಾಪಿಸಿದವರು ಶ್ರೀ ಶಂಕರ ಭಗವತ್ಪಾದರು. ಇದುವೇ ಮೇಲುಕೋಟೆ, ವಿಶಿಷ್ಟಾದ್ವೈತದ ರಾಮಾನುಜರು ಪ್ರಚಾರ ಮಾಡಿದ ಸ್ಥಳ. ರಾಮಾನುಜರು ಎಂತಹ ನಿಸ್ವಾರ್ಥ ಜೀವಿಗಳು ಎಂದರೆ, ಒಮ್ಮೆ ಅವರ ಗುರುಗಳು ನಿನಗೆ ಮುಕ್ತಿ ಹೊಂದುವ ಮೂಲ ಮಂತ್ರವನ್ನು ಉಪದೇಶ ಮಾಡುವೆ, ಯಾರಿಗೂ ಹೇಳಬಾರದೆಂದು ಹೇಳಿ ಮಂತ್ರೋಪದೇಶ ಮಾಡಿದರು. ಆದರೆ ರಾಮಾನುಜರು ಎಲ್ಲರಿಗೂ ಮುಕ್ತಿ ದೊರಕಲಿ ಎಂಬ ಭಾವನೆಯಿಂದ ಶ್ರೀರಂಗಂ ಗೋಪುರದ ಮೇಲೆ ನಿಂತು ಆ ದಿವ್ಯ ಮಂತ್ರವನ್ನು ಎಲ್ಲರಿಗೂ ಕೇಳಿಸುವಂತೆ ಕೂಗಿ ಹೇಳಿದರು. ಇದುವೇ ಉಡುಪಿ ಕ್ಷೇತ್ರ. ದ್ವೈತ ಮತ ಸಂಸ್ಥಾಪಕರಾದ ಮಧ್ವಾಚಾರ್ಯರು ಪಾಜಕ ಕ್ಷೇತ್ರದಲ್ಲಿ ಜನಿಸಿ ಉಡುಪಿ ಕ್ಷೇತ್ರಕ್ಕೆ ಬಂದು ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಎಂದು ಸಾರಿದರು. ಅದು ಅಲ್ಲಿ ಕಾಣುತ್ತಿರುವುದೇ ಕನಕನ ಕಿಂಡಿ. ಅಂದರೆ ಅದು ಕನಕದಾಸರ ಕಥೆಯಲ್ಲಿ ಬರುವಂತಹದ್ದಲ್ಲವೇ? ಹೌದು, ಅದು ಒಂದು ಭಕ್ತಿಯ ಮಹಿಮೆಯನ್ನು ತೋರುವಂತಹ ಘಟನೆ. ಅವರು ಎಲ್ಲ ಭೋಗ ಭಾಗ್ಯಗಳನ್ನು ತ್ಯಜಿಸಿ ಕನಕದಾಸರಾಗಿ ವೈರಾಗ್ಯ ಮೂರ್ತಿಯಾಗಿ ಸಂಚಾರ ಮಾಡುತ್ತಾ ಉಡುಪಿ ಕ್ಷೇತ್ರಕ್ಕೆ ಬಂದರು. ಕೃಷ್ಣ 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 ಕೃಷ್ಣ
ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ, ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ, ನರಹರಿಯೇ ಬಾಗಿಲನು ತೆರೆದು. ಪದದೊಳಗೆ ವಿಷಧರನ ತಲ್ಪದಲ್ಲಿ ನೀ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು, ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲಾಕ್ಷಣ ಬಂದು ಒದಗಿದೆಯೋ ನರಹರಿಯೇ. ಯಮಸುತನ ರಾಣಿಗ ಕ್ಷಯವಸನವಿತ್ತೆ, ಸಮಯದಲ್ಲಿ ಅಜಮಿಳನ ಪೊರೆದೆ, ಸಮಯ ಉಂಟೆ ಭಕ್ತ ವತ್ಸಲ ನಿನಗೆ, ಕಮಲಾಕ್ಷ ಕಾಗಿನೆಲೆಯಾದಿ ಕೇಶವನೇ, ಬಾಗಿಲನು ತೆರೆದು ಬಾಗಿಲನು ತೆರೆದು ಸೇವೆಯನು ಕೊಡೋಗರಿಯೇ. ಇವಷ್ಟೇ ಅಲ್ಲದೆ ಇಂಗಳೇಶ್ವರದಲ್ಲಿ ಹುಟ್ಟಿ ಲಿಂಗಧಾರಣೆಯ ಪದ್ಧತಿಯನ್ನು ರೂಢಿಗೆ ತಂದು ಜನರಲ್ಲಿ ಶಿವಭಕ್ತಿಯನ್ನು ಸಾರುತ್ತಾ ಕೂಡಲ ಸಂಗಮ ದೇವನ ಭಕ್ತನಾಗಿ ಅನೇಕ ವಚನಗಳನ್ನು ಬರೆದವರು ಜಗಜ್ಯೋತಿ ಬಸವಣ್ಣನವರು. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂದು ಎಲ್ಲ ಮಾನವರಲ್ಲಿ ಸಮಾನ ಗೌರವ ತೋರಿಸಬೇಕೆಂದು ಹೇಳಿದವರು ಬಸವಣ್ಣನವರು. ಇತ್ತ ಜೈನ ಮತದ ಮಠ ಇರುವುದು ಶ್ರವಣಬೆಳಗೊಳದಲ್ಲಿ. ಅಣ್ಣನನ್ನು ದೃಷ್ಟಿ ಯುದ್ಧದಿಂದ ಜಯಿಸಿ ಗೆದ್ದ ರಾಜ್ಯವನ್ನು ಮತ್ತೆ ಅಣ್ಣನಿಗೆ ಅರ್ಪಿಸಿ ನಿರ್ವಾಣ ಯೋಗದಲ್ಲಿ ಗೋಮಟೇಶ್ವರನಾಗಿ ಬಾಹುಬಲಿ ನಿಂತ ತಾಣವೇ ಈ ಶ್ರವಣಬೆಳಗೊಳ. ಸರ್ವಸಾಕ್ಷಿಗಳೇ, ಎಲ್ಲವನ್ನೂ ಹೇಳಿದಿರಿ. ಆದರೆ ಈ ನಾಡನ್ನು ಆಳಿದ ಪ್ರಭುಗಳ ವೈಭವದ ಬಗ್ಗೆ ಏನೂ ಹೇಳಲಿಲ್ಲವಲ್ಲ? ಅದನ್ನು ಮರೆತೇ ಬಿಟ್ಟಿರೇ? ನಿನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿದನೇ ಹೊರತು ನಾನು ಮರೆಯುವುದುಂಟೆ. ಈ ರಾಜ್ಯಾಧಿದೇವತೆ ಭುವನೇಶ್ವರಿಯಾದ ಶ್ರೀ ಚಾಮುಂಡೇಶ್ವರಿ.
कुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते मधु मधुरे मधुकैटभगञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते ರಾಜ್ಯವನ್ನು ಪಾಲಿಸಿದವರು ಒಡೆಯರ ವಂಶದವರು. ಇಂದಿನ ಕರ್ನಾಟಕ ಅಂದರೆ ಅಂದಿನ ಮೈಸೂರು ರಾಜ್ಯದ ಪರಿಪಾಲಕರಲ್ಲಿ ಜನಾನುರಾಗಿಯಾದ ಕೀರ್ತಿಶೇಷರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ನಾಡ ಹಬ್ಬದ ವೈಭವ ನೋಡಲು 2 ಕಣ್ಣು ಸಾಲದು. ನವರಾತ್ರಿಯ ಹಬ್ಬವೇ ಈ ಕರ್ನಾಟಕ ವೈಭವದ ಹಬ್ಬ, ಕರುನಾಡ ಹಬ್ಬ. ಮೈಸೂರು ಮಹಾರಾಜರು ಕೇವಲ ಮಹಾರಾಜರಾಗಿ ಅಧಿಕಾರ ದರ್ಪದಲ್ಲಿ ಮೆರೆಯದೆ ಉಪಕಾರ ಗುಣದಲ್ಲಿ ಮೆರೆದು ಜನಾನುರಾಗಿಯಾಗಿ ಕೀರ್ತಿಯನ್ನು ಪಡೆದರು. श्री गौरी करुणालहरी तोयजाक्षी शङ्करीश्वरी कायौ श्री गौरी करुणालहरी तोयजाक्षी शङ्करीश्वरी वैमानिक भामार्चित कोमलकरपादे वैमानिक भामार्चित कोमलकरपादे श्रीमान्वित भूमास्पदे कामित फलदे श्रीमान्वित भूमास्पदे कामित फलदे गायौ श्री गौरी करुणालहरी तोयजाक्षी शङ्करीश्वरी शुम्भादिमदाम्बो निधि कुम्भजनिभदेवी शुम्भादिमदाम्बो निधि कुम्भजनिभदेवी जम्बाहित सम्भाविते शाम्भवी सुभवी जम्बाहित सम्भाविते शाम्भवी सुभवी गायौ श्री गौरी करुणालहरी तोयजाक्षी शङ्करीश्वरी श्री जय चामुण्डिगे श्री जय चामेन्द्र श्री जय चामुण्डिगे श्री जय चामेन्द्र नामाङ्कित भूमीन्द्र ललामन मुदरे नामाङ्कित भूमीन्द्र ललामन मुदरे कायौ श्री गौरी करुणालहरी तोयजाक्षी शङ्करीश्वरी तोयजाक्षी
तोयजाक्षी शङ्करीश्वरी तोयजाक्षी शङ्कर